ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಬಿಳಿ ಕೂದಲು ಸಮಸ್ಯೆ ಇತ್ತು ಇವತ್ತಿನ ಕಾಲದಲ್ಲಿ ಜಾಸ್ತಿನೇ ಆಗ್ತಾ ಇದೆ. ಜೊತೆಗೆ ಹೇರ್ ಫಾಲ್ ಸಮಸ್ಯೆ ಕೂಡ ತುಂಬಾ ಅತಿ ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾನೆ ಇದೆ. ಕೆಮಿಕಲ್ನ ಬಳಸ್ಕೊಂಡು ಇದನ್ನು ಮತ್ತಷ್ಟು ಜಾಸ್ತಿ ಪ್ರಮಾಣದಲ್ಲಿ ನಾವು ಬೆಳೆಸ್ತಾ ಇದ್ದೀವಿ. ಜೊತೆಗೆ ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕ್ಯಾಲ್ಪ್ನಲ್ಲಿ ಡ್ಯಾಂಡ್ರಫ್ ಪ್ರಾಬ್ಲಮ್, ಇಚೆನೆಸ್ ಹಾಗೂ ಸ್ಕ್ಯಾಲ್ಪ್ ಪಿಗ್ಮೆಂಟೇಷನ್ ಈ ರೀತಿಯಾದಂಥ ಪ್ರಾಬ್ಲಮ್ಸ್ ನಮ್ಮನ್ನು ಫೇಸ್ ಮಾಡಬೇಕಾಗುತ್ತೆ. ಆದರೆ ಇವತ್ತು ನಾನು ತೋರಿಸುವಂಥ ಈ ಒಂದು ಮನೆ ಮದ್ದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿಕೊಂಡ್ರೆ ಬಿಳಿ ಕೂದಲು ಸಮಸ್ಯೆಯಿಂದ, ಡ್ಯಾಂಡ್ರಫ್ ಸಮಸ್ಯೆಯಿಂದ ಮತ್ತು ಕೂದಲಿನಲ್ಲಿರ್ತಕ್ಕಂಥ ಡ್ರೈನೆಸ್ನ ಕಡಿಮೆ ಮಾಡ್ಕೊಳ್ಬಹುದು. ಸೊ ಆ ಒಂದು ರೆಮಿಡಿ ಹೇಗೆ ಮಾಡೋದು ಅಂತ ಬನ್ನಿ ವೀಕ್ಷಕರೇ ನಿಮ್ಮನ್ನು ತೋರಿಸ್ಕೊಳ್ತೀನಿ. ಅದ್ರಗೋಸ್ಕರ ನೋಡಿ, ಮೊದಲಿಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಒಂದು ಫುಲ್ ಗ್ಲಾಸಷ್ಟು ಕುಡಿಯೋ ನೀರನ್ನು ಹಾಕಿದ್ದೀನಿ. ಇದರಲ್ಲಿ ಇಂಗ್ರೀಡಿಯೆಂಟ್ ಹಾಕ್ತೀನಿ, ಅದನ್ನು ನೋಡ್ಕೊಂಡು ಹೋಗೋಣ. ಸೊ ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಮೊದಲು ಅದು ಟೀ ಪೌಡರ್. ನಿಮ್ಮೆಲ್ಲರಿಗೆ ಗೊತ್ತಿದೆ, ಟೀ ಲೀವ್ಸ್ ನಮ್ಮ ಒಂದು ಕೂದಲು ಆರೈಕೆ ಸಲುವಾಗಿ ಎಷ್ಟು ಒಳ್ಳೆಯದಾಗಿರುತ್ತವೆ. ಜೊತೆಗೆ ಇದರಲ್ಲಿರ್ತಕ್ಕಂಥ ಟೈಟನ್ ಕೂದಲಿನ ಪೋಷಕವನ್ನು ನೀಡುತ್ತೆ. ಸೊ ಟೀ ಪುಡಿನ ಇಲ್ಲಿ ನಾನು ಹಾಕ್ಕೊಂಡಿದ್ದಾಯಿತು. ಅದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಕೂಡ ನಾನಿಲ್ಲಿ ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ಈ ಒಂದು ರೆಮಿಡಿನ ವೀಕ್ಷಕರೇ ನೀವು ವಾರಕ್ಕೆ ಒಂದು ಸಲ ಆದರೂ ಯೂಸ್ ಮಾಡ್ಕೊತಾ ಬರಬೇಕು. ತುಂಬಾ ಒಳ್ಳೆ ರಿಸಲ್ಟ್ ಪಡ್ಕೊಳ್ತೀರ. ಆಮೇಲೆ ಇಲ್ಲಿ ನಾನು ಒಂದು 5ರಿಂದ 6 ಲವಂಗವನ್ನು ತೊಗೊಂಡಿದ್ದೀನಿ. ಸೊ ನೋಡಿ, ಲವಂಗ ನಮ್ಮ ಸ್ಕಿನ್ ಸಲುವಾಗಿ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ. ಜೊತೆಗೆ ನಮ್ಮ ಒಂದು ಕೂದಲು ಆರೈಕೆ ಸಲುವಾಗಿ ಕೂಡ ಇದು ತುಂಬಾ ಒಳ್ಳೆಯದು. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಇದು ನಮ್ಮ ಕೂದಲುವನ್ನು ನ್ಯಾಚುರಲ್ ಪೋಷಕವನ್ನು ನೀಡುತ್ತೆ. ಆಮೇಲೆ ಇಲ್ಲಿ ನಾನು ಫ್ರೆಶ್ ಇರುವಂಥ ಅಲೋವೆರಾ ಕೂಡ ತೊಗೊಂಡಿದ್ದೀನಿ. ಸೊ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಅಲೋವೆರಾನ ಸಹ ಎಲ್ಲೋ ಪಾರ್ಟ್ ಏನಿರುತ್ತೆ ಅಲ್ಲ, ಅದನ್ನು ತೆಗೆದಾಕಿ ಈ ರೀತಿಯಾಗಿ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಆಮೇಲೆ ಇಲ್ಲಿ ನಾನು ಒಂದು ಹಾಫಷ್ಟು ಲಿಂಬೆಹಣ್ಣು ಹಾಕೋತಾ ಇದ್ದೀನಿ. ಲಿಂಬೆಹಣ್ಣು ಹಾಕೋ ಕಾರಣ ಏನಂದರೆ, ಕೆಲವೊಬ್ಬರಿಗೆ ಸ್ಕ್ಯಾಲ್ಪ್ನಲ್ಲಿ ಪಿಗ್ಮೆಂಟೇಷನ್ ಆಗುತ್ತೆ. ಸ್ಕ್ಯಾಲ್ಪ್ ಪಿಗ್ಮೆಂಟೇಷನ್ ಅಂದರೆ ಸ್ಕ್ಯಾಲ್ಪ್ನಲ್ಲಿ ಡ್ರೈನೆಸ್, ಇಚಿನೆಸ್ ಮತ್ತು ಚಿಕ್ಕ ಪಿಂಪಲ್ಸ್ ಬರುತ್ತವೆ. ಸೊ ಡ್ಯಾಂಡ್ರಫ್ ಪ್ರಾಬ್ಲಮಿಂದ ಕೂಡ ಇದು ಬಚಾವ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಇಂಚಷ್ಟು ನಾನಿಲ್ಲಿ ಹಸಿ ಶುಂಠಿನ ಹಾಕ್ಕೊಂಡಿದ್ದೀನಿ. ಹಸಿ ಶುಂಠಿ ಏನು ಮಾಡುತ್ತೆ ಅಂದರೆ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಕೂದಲನ್ನ ರೀಗ್ರೋತ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇದು ಕೂಡ ಆ್ಯಂಟಿ ಫಂಗಲ್ ಆಗಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ನಾವೇನು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀವಲ್ವ, ಅದು ಬಾಯ್ಲ್ ಆಗಿ ಅರ್ಧಕ್ಕೆ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಇದನ್ನು ಸುಲಭವಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಇದರ ಸಲುವಾಗಿ ಯಾವುದೇ ರೀತಿಯಾದಂಥ ಕೆಮಿಕಲ್ ನಿಮಗೆ ಬಳಸೋ ಅಗತ್ಯವಿಲ್ಲ. ಜೊತೆಗೆ ಯಾವುದೇ ರೀತಿಯಾದಂಥ ನಿಮಗೆ ಹಣ ಕೂಡ ಖರ್ಚು ಮಾಡೋ ಅಗತ್ಯ ಇಲ್ಲ. ಯಾಕಂದರೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಪ್ರತಿಯೊಂದು ಹಾಕಿರೋವಂಥ ಇಂಗ್ರೀಡಿಯೆಂಟ್ ನಮ್ಮ ಮನೆಯಲ್ಲೇ ಇರುತ್ತೆ. ಸೊ ಈಸಿಯಾಗಿ ಇದನ್ನು ನಾವು ಪ್ರಿಪೇರ್ ಮಾಡ್ಕೋಬಹುದು. ಇದು ಎಲ್ಲಿವರೆಗೂ ಚೆನ್ನಾಗಿ ಹಾಫ್ ಗ್ಲಾಸ್ ಅಷ್ಟು ಆಗೋದಿಲ್ಲ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಪ್ರಾಸೆಸ್ ಕೂಡ ನಿಮ್ಮನ್ನು ನಾನು ಹೇಳ್ಕೊಡ್ತೀನಿ. ಸೊ ನೋಡಿದಾಗೆ ಇಲ್ಲಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಒಳ್ಳೆಯ ರೀತಿಯಲ್ಲಿ ಇದು ಬಾಯ್ಲ್ ಆಗ್ತಾ ಇದೆ. ಈ ಒಂದು ಹೇರ್ ರೆಮಿಡಿನ ನೀವು ಮಿನಿಮಮ್ ವಾರಕ್ಕೆ ಒಂದು ಸಲ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲ ಅಂದರೆ 15 ದಿವಸಕ್ಕೆ ಒಂದು ಸಲ ಅಂತೂ ಇದನ್ನು ನೀವು ಹಚ್ಕೊಳ್ಳೇಬೇಕು. ಹಚ್ಕೊಂಡಿದ್ದಾದಮೇಲೆ ಆ ಒಂದು ಕೂದಲಲ್ಲಿ ಎಷ್ಟು ಹೊಸ ಹೊಳಪು ಬರುತ್ತೆ, ಕೂದಲಿನಲ್ಲಿ ಒಂದು ಹೊಸ ಶೈನ್ ಬರುತ್ತೆ, ಕೂದಲು ಮೃದು ಆಗುತ್ತವೆ, ಸಾಫ್ಟ್ ಸಿಲ್ಕಿ ಆ್ಯಂಡ್ ಶೈನಿ ಆಗೋಕ್ಕೆ ಹೆಲ್ಪ್ ಆಗುತ್ತವೆ. ಜೊತೆಗೆ ಕೂದಲು ಉದುರೋದು ಸಹ ಕಡಿಮೆ ಆಗುತ್ತೆ. ಆದರೆ ಯಾವುದೇ ಒಂದು ರೆಮಿಡಿಯಲ್ಲಿ ಕಂಟಿನ್ಯೂ ಸ್ವಲ್ಪ ದಿನ ಬಳಸಬೇಕು, ಆವಾಗೇ ರಿಸಲ್ಟ್ ಸಿಗೋದು. ಕೆಲವೊಬ್ಬರು ಒಂದು ಸಲ ಯೂಸ್ ಮಾಡಿಕೊಂಡು ಅದರ ರಿಸಲ್ಟ್ ಸಿಕ್ಕಿಲ್ಲ ಅಂತಾರೆ. ಸೊ ಯಾವುದೇ ಒಂದು ರೆಮಿಡಿಯಲ್ಲಿ ವೀಕ್ಷಕರೇ ಕಂಟಿನ್ಯೂ ಸ್ವಲ್ಪ ದಿನ ಬಳಸಬೇಕು, ಅದರ ರಿಸಲ್ಟ್ ಏನಂತ ನಮಗೆ ಗೊತ್ತಾಗೋದು. ಸೊ ನೋಡಿ, ಇಲ್ಲಿ ಚೆನ್ನಾಗಿದ್ದು ನಮ್ಮ ಒಂದು ಪವರ್ಫುಲ್ ಆಗಿರುವಂಥ ಡಿಕಾಷನ್ ಇಲ್ಲಿ ರೆಡಿ ಆಗ್ತಾ ಇದೆ. ನೀವು ನೋಡ್ತಿದ್ದಾಗೆ ಇದನ್ನು ವೀಕ್ಷಕರೇ ಚಿಕ್ಕ ಮಕ್ಕಳಿಂದ ದೊಡ್ಡರವರೆಗೂ ಎಲ್ಲರೂ ಹಚ್ಕೊಳ್ಬಹುದು. ಒಂದೇ ಮಾತು ನೆನಪಿರಲಿ, ಯಾರಿಗೆ ಲಿಂಬೆಹಣ್ಣು ಅಥವಾ ಹಸಿ ಶುಂಠಿ ಆಗಿ ಬರೋದಿಲ್ಲ ಅವರು ಮೊದಲು ಪ್ಯಾಚ್ ಟೆಸ್ಟನ್ನು ಮಾಡ್ಕೊಂಡು ಆಮೇಲೆ ಹಚ್ಕೊಳ್ಳಿ. ಕೆಲವೊಬ್ಬರಿಗೆ ಅದರಿಂದ ಪ್ರಾಬ್ಲಮ್ ಇರುತ್ತೆ. ಸೊ ಇಲ್ಲಿ ನೀವು ಬೇಡ ಅಂದರೆ ಇಲ್ಲಿ ನೀವು ಲಿಂಬೆಹಣ್ಣು ಮತ್ತು ಹಸಿ ಶುಂಠಿನ ಸ್ಕಿಪ್ ಮಾಡ್ಕೊಳ್ಬೋದು. ಅದ್ರ ಸ್ಥಾನದಲ್ಲಿ ನೀವು ಕರಿಬೇವು ಇಲ್ಲಿ ಹಾಕ್ಕೊಳ್ಬೋದು. ಓಕೆನಾ? ಸೊ ನೋಡಿ, ಇಲ್ಲಿ ಇದು ಒಂದು ಡಿಕಾಷನ್ ಅಂತೂ ರೆಡಿ ಆಗಿದೆ. ನೆಕ್ಸ್ಟ್ ಪ್ರಾಸೆಸ್ ಸಲುವಾಗಿ ನೋಡಿ, ಅದನ್ನು ಸ್ವಲ್ಪ ಮಟ್ಟಿಗೆ ತಣ್ಣಗಾದಮೇಲೆ ಈ ರೀತಿಯಾಗಿ ನಾವು ಸೋರಿಸ್ಕೊಳ್ಬೇಕಾಗುತ್ತೆ.
ಸೊ ಇಲ್ಲಿ ನೋಡ್ತಾ ಹಾಗೆ ಒಳ್ಳೆ ರೀತಿಯಲ್ಲಿ ಈ ಒಂದು ಡಿಕಾಷನ್ ಅನ್ನೋದು ರೆಡಿ ಆಗಿಬಿಟ್ಟಿದೆ ನಮಗೆ. ಇವಾಗ ಇದನ್ನು ಹೇಗೆ ಬಳಸೋದು ಅಂತ ನಾನು ನಿಮ್ಮನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಕೊಂಡು ಹೋಗಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಇವಾಗ ಹೇರ್ ಪ್ಯಾಕ್ ಅಂದರೆ ಹೇರ್ ಡೈ ಪ್ರಿಪರೇಷನ್ ಹೇಳ್ಕೊಡ್ತಾ ಇದ್ದೀನಿ. ಅದ್ರಗೋಸ್ಕರ ನೋಡಿ ಇಲ್ಲಿ ನಾನು ಏನೇನು ಹಾಕೋತಾ ಇದ್ದೀನಿ ಅಂತ. ಸೊ ಮೊದಲು ಇಲ್ಲಿ ನಾನು ತೊಗೊಂಡಿರುವಂಥದ್ದು ಪ್ಯೂರ್ ಹಿನ್ನ ಲೀವ್ ಪೌಡರ್, ಅಂದರೆ ಯಾವುದೇ ರೀತಿಯಾದಂಥ ಕೆಮಿಕಲ್ ಇಲ್ಲದೆ ಮೆಹಂದಿ ಎಲೆಗಳನ್ನು ಒಣಗಿಸ್ಕೊಂಡಿರೋವಂಥ ಪೌಡರ್ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೆ. ಸೊ ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಇದು ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಆಮೇಲೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ ನಾನು ಹಾಕ್ತಾ ಇರೋವಂಥದ್ದು ಭೃಂಗರಾಜ ಪೌಡರ್. ಭೃಂಗರಾಜ ಪೌಡರು ಏನು ಮಾಡುತ್ತೆ ಅಂದರೆ ಇದನ್ನು ಕೇಶರಾಜ ಕೂಡ ಅಂತಾರೆ. ಕೂದಲನ್ನ ಬುಟಾಕ್ಸ್ ಮಾಡುತ್ತೆ, ಒಳ್ಳೆ ರೀತಿಯಲ್ಲಿ ಕೂದಲನ್ನ ಡ್ಯಾಮೇಜ್ ಆಗಿರುವಂಥ ಕೂದಲನ್ನ ರಿಪೇರ್ ಮಾಡುತ್ತೆ, ಹಾಗೂ ಕೂದಲನ್ನ ಒಳ್ಳೆ ಸ್ಥಿತಿಯಲ್ಲಿ ಇಡುತ್ತೆ, ನ್ಯಾಚುರಲ್ ಆಗಿ ಹೇರ್ ಡೈ ಮಾಡೋ ಕೆಲಸ ಮಾಡುತ್ತೆ. ಸೊ ಅದನ್ನು ಇಲ್ಲಿ ನಾನು ಹಾಕ್ಕೊಂಡು ನಾವು ಮೊದಲಿನ ಡಿಕಾಷನ್ ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ವ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಒಂದು ಹೇರ್ ಪ್ಯಾಕ್ನ ನೀವು ತಲೆ ಸ್ನಾನಕ್ಕೆ 1-2 ಗಂಟೆ ಮುಂಚೆ ಹಚ್ಕೊಳ್ಬೇಕು. ಅಂದರೆ ಈ ಒಂದು ಹೇರ್ ಪ್ಯಾಕ್ನ ಆಯಿಲ್ ಫ್ರೀ ಹೇರ್ ಮೇಲೆ ಇದನ್ನು ಹಚ್ಕೊಳ್ಳೋ ಮುಂಚೆ ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು. ಸೊ ಆಯಿಲ್ ಫ್ರೀ ಹೇರ್ ಮೇಲೆ ಇದನ್ನು ಹಚ್ಕೊಂಡು 1-2 ಗಂಟೆಗಳ ಕಾಲ ಇಟ್ಕೊಂಡು ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಶ್ಯಾಂಪೂನ ಬಳಸಲಿಕ್ಕೆ ಹೋಗಬಾರ್ದು. ಬೇಕಾದರೆ ನೀವು ನೆಕ್ಸ್ಟ್ ಡೇ ಶ್ಯಾಂಪು ಯೂಸ್ ಮಾಡ್ಕೋಬೋದು. ಆದರೆ ಇದನ್ನು ಆಯಿಲ್ ಫ್ರೀ ಹೇರ್ ಮೇಲೆ ಹಚ್ಕೊಂಡು 2 ಗಂಟೆಗಳ ಕಾಲ ಇಟ್ಟು ಆಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಬೆಸ್ಟ್ ಆದಂಥ ರಿಸಲ್ಟ್ ಪಡ್ಕೊಳ್ತೀರಾ. ಹಾಗೂ ರೆಗ್ಯುಲರ್ ಆಗಿ ಇದನ್ನು 15 ದಿವಸಕ್ಕೆ ಒಂದ್ಸಲ ಅಂತೂ ರಿಪೀಟ್ ಮಾಡಿ. ಬಹಳಷ್ಟು ಒಳ್ಳೆ ಆಗಿರುವಂಥ ಈ ಒಂದು ರೆಮಿಡಿ ಇದೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಜೊತೆಗೆ ಈ ಒಂದು ರೆಮಿಡಿನ ನೀವು ಕೂಡ ಯೂಸ್ ಮಾಡಿಕೊಂಡು ನನ್ನನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಆದಂಥ ರೆಮಿಡಿ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಹೆಲ್ದಿ ತಿನ್ನಿ, ಹೆಲ್ದಿ ಇರಿ. ಮತ್ತೆ ಸಿಗೋಣ. ಬಾಯ್ ಬಾಯ್. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.